ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ಅಟ್ಟಹಾಸ ನಡೆದಿರುವಂಥದ್ದು ನೋಡ್ತಾ ಇದ್ದಂತೆ 26 ಮಂದಿಯನ್ನ ಅವರ ಧರ್ಮದ ಹೆಸರು ಕೇಳಿ ಕೊಂದಿದ್ದಾರೆ ಉಗ್ರರು. ಈಗ ಆ ಭಯೋತ್ಪಾದಕರ ಅಟ್ಟಹಾಸವನ್ನು ಮಟ್ಟ ಹಾಕುವಂತಹ ನಿಟ್ಟಿನಲ್ಲಿ ಭಾರತ ಸರ್ಕಾರವೂ ಕೂಡ ಕೆಲಸವನ್ನು ಆರಂಭಿಸಿದೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ಅಟ್ಟಹಾಸ, ಧರ್ಮದ ಹೆಸರು ಕೇಳಿ ಕೊಂದಿದ್ದಾರಂತೆ ಉಗ್ರರು ಅನ್ನುವಂಥದ್ದು. ಅಂದರೆ ಮುಸ್ಲಿಮೇತರರನ್ನು ಟಾರ್ಗೆಟ್ ಮಾಡುವಂಥ ಉದ್ದೇಶದಿಂದಲೇ ಈ ರೀತಿಯಾದಂತಹ ಕೃತ್ಯ ಎಸಗಿರುವಂಥದ್ದು ಸ್ಪಷ್ಟವಾಗಿದೆ. ಭಯೋತ್ಪಾದಕರ ಅಟ್ಟಹಾಸಕ್ಕೆ 26 ಮಂದಿ ಬಲಿಯಾಗಿರುವಂಥದ್ದು. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಿರ್ತಕ್ಕಂತಹ ಈ ಒಂದು ಅಟ್ಟಹಾಸ ಇತ್ತೀಚಿನ ವರ್ಷಗಳಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ನೆಲೆಸಿತು. ದೊಡ್ಡ ಮಟ್ಟದಲ್ಲಿ ಅಂದರೆ ಪ್ರವಾಸಿಗರ ಮೇಲೆ ಅಲ್ಲಲ್ಲಿ ದಾಳಿ ಆಗಿರುವಂಥದ್ದು ನಡೆದೇ ಇತ್ತು, ಕಂಪ್ಲೀಟ್ ಆಗಿ ನಿಂತು ಹೋಗಿತ್ತು ಅಂತ ಹೇಳಿಲ್ಲ. ಆದರೆ ಈ ಪ್ರಮಾಣದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದಂತಹ ಪ್ರವಾಸಿಗರ ಮೇಲೆ ಏಕಾಏಕಿ ದಾಳಿ ನಡೆಸಿರುವಂಥದ್ದು, ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಾನೆ ಪ್ರಸಿದ್ಧಿಯಾಗಿದ್ದಂತಹ ಪಹಲ್ಗಾಮ್ನಲ್ಲಿ ಆ ಒಂದು ಪ್ಲೇಸ್ಗೆ ಭೇಟಿ ಕೊಡೋದಕ್ಕಾಗಿ ಈ ಒಂದು ಪ್ರವಾಸಿಗರು ಏನು ಹೋಗ್ತಾ ಇದ್ರು, ಹೋಗಿ ಮಧ್ಯದಲ್ಲಿ ಇಲ್ಲೆಲ್ಲಿ ಯಾವ ಒಂದು ಪ್ರದೇಶದಲ್ಲಿ ಅವರು ವಿಶ್ರಾಂತಿಗಾಗಿ ನಿಲ್ಲಿಸಿದ್ರು ಆ ಪ್ರದೇಶದಲ್ಲಿ ನುಗ್ಗಿ ಬಂದು ಏನು ಗುಂಡಿನ ದಾಳಿಯನ್ನು ನಡೆಸಿರುವಂಥದ್ದು. ಅದು ಏಕಾಏಕಿ ಇಡೀ ಗುಂಪಿನ ಮೇಲೆ ಗುಂಡಿ ದಾಳಿ ನಡೆಸಿಲ್ಲ, ಬದಲಿಗೆ ಗಂಡಸರನ್ನು ಹುಡುಕಿ ಗಂಡಸರನ್ನ ಮಾತ್ರನೇ ಟಾರ್ಗೆಟ್ ಮಾಡಿ ಅಲ್ಲಿ ಕೊಂದಿರುವಂಥದ್ದು. ಯಾಕಂದರೆ ಈಗಾಗಲೇ ಶಿವಮೊಗ್ಗದ ಪಲ್ಲವಿ ಅವರು ಹೇಳಿದ ಪ್ರಕಾರ ನನ್ನನ್ನು ಕೊಲ್ಲಿ ಅಂತ ಕೊಂಡು ಕೇಳಿದಾಗ ನೀನು ಹೋಗಿ ಮೋದಿಗೆ ಹೇಳು ಅನ್ನುವ ರೀತಿಯಲ್ಲಿ ತಳ್ಳಿ ಹೋದ್ರು ನನ್ನನ್ನು ಅಂತೇಳಿ. ಅಂದರೆ ಇದು ಯಾವ ಸ್ವರೂಪದ ಕೃತ್ಯ ಇಲ್ಲಿ ಇತ್ತು ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಅಜಿತ್ ಧೋವಲ್ ಹಾಗೆಯೇ ಜೈಶಂಕರ್ ಇವರೆಲ್ಲರ ಜೊತೆ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಮಾಲೋಚನೆಯನ್ನು ನಡೆಸ್ತಾ ಇದ್ದಾರೆ. ಈ ಒಂದು ದಾಳಿ ಆಗಿರುವಂಥದ್ದು ಗೊತ್ತಾಗ್ತಾ ಇದ್ದಂತೆಯೇ ಸೌದಿ ಪ್ರವಾಸವನ್ನು ಮೊಟಕುಗೊಳಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಾಪಸ್ ಆಗಿದ್ದಾರೆ. ದೆಹಲಿಗೆ ಬರ್ತಾ ಇದ್ದಂತೆಯೇ ಹೈ ಲೆವೆಲ್ ಮೀಟಿಂಗನ್ನು ಕರೆದಿದ್ದಾರೆ. ಅಜಿತ್ ಧೋವಲ್ ಹಾಗೆಯೇ ಜೈಶಂಕರ್ ಅವರ ಜೊತೆಗೂ ಕೂಡ ಸಮಾಲೋಚನೆಯನ್ನು ನಡೆಸಿದ್ದಾರೆ. ಮುಂದಿನ ಕ್ರಮ ಏನು ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಹಾಗೆಯೇ ಕಾಶ್ಮೀರದಲ್ಲೇ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಬೀಡು ಬಿಟ್ಟಿದ್ದಾರೆ. ಅಲ್ಲಿಯ ಸರ್ಕಾರದ ಜೊತೆಗೆ ಅವರು ಕೂಡ ಸಮಾಲೋಚನೆಯನ್ನು ನಡೆಸ್ತಾ ಇದ್ದಾರೆ. ಅಲ್ಲಿಯ ಏನು ಅಧಿಕಾರಿಗಳ ಜೊತೆಗೂ ಕೂಡ ಸಮಾಲೋಚನೆಯನ್ನು ನಡೆಸಿದ್ದಾರೆ. ಯಾವ ರೀತಿಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಹಯೋಗ ಹಾಗೆಯೇ ಸೇನೆ ಮತ್ತು ಸ್ಥಳೀಯ ಪೊಲೀಸರ ಸಹಯೋಗದೊಂದಿಗೆ ಯಾವ ಸ್ವರೂಪದಲ್ಲಿ ಇಲ್ಲಿ ಈಗ ಆ ಉಗ್ರರನ್ನು ಮಟ್ಟ ಹಾಕುವಂತಹ ಕೆಲಸವನ್ನು ಮಾಡಬೇಕಿದೆ ಅಂತ ಹೇಳಿ, ವಿಶೇಷವಾಗಿ ಇಲ್ಲಿ 4 ರಿಂದ 6 ಮಂದಿ ಉಗ್ರರು ನುಗ್ಗಿದ್ರು ಅನ್ನೋದರ ಬಗ್ಗೆಯೂ ಕೂಡ ಹೇಳಿಕೆಗಳು ಇದ್ದಾವೆ. ಈ ಕಾರಣಕ್ಕಾಗಿಯೇ ಇವುಗಳನ್ನು ಹುಡುಕುವಂತಹ ಒಂದು, ಯಾವ ಉಗ್ರರು ದಾಳಿಯನ್ನು ನಡೆಸಿದ್ರು ಆ ಉಗ್ರರನ್ನು ಹುಡುಕುವಂತಹ ಕೆಲಸ. ಎರಡನೇದು ಬಹಳ ಮುಖ್ಯವಾಗಿ ಇದರ ಹಿಂದಿರತಕ್ಕಂಥ ಮಾಸ್ಟರ್ ಮೈಂಡ್ಗಳು ಯಾರ ನಿರ್ದೇಶನದ ಮೇಲೆಗೆ ಈ ರೀತಿಯಾದಂತಹ ಕೃತ್ಯವನ್ನು ಎಸಗಲಾಗಿದೆ. ಮತ್ತು ಬಹಳ ಮುಖ್ಯವಾಗಿ ಇಲ್ಲಿ ಬಂದಂತಹ ಉಗ್ರಗಾಮಿಗಳು ಯಾರು ಇವರ ಮೇಲೆ ಗುಂಡಿನ ದಾಳಿಯನ್ನು ನಡೆಸಿದ್ರು ಅವರುಗಳು ಸೇನಾ ಸಮವಸ್ತ್ರವನ್ನು ಹೋಲ್ತಕ್ಕಂತಹ ವಸ್ತ್ರವನ್ನು ಧರಿಸಿದ್ರು ಅನ್ನುವಂಥದ್ದನ್ನು ಕೂಡ ಅಲ್ಲಿ ಹೋಗಿದ್ದಂತಹ ಪ್ರವಾಸಿಗರು ಹೇಳ್ತಾ ಇದ್ರು. ಅಂದರೆ ಯಾವ ಸ್ವರೂಪದಲ್ಲಿ ಇಲ್ಲಿ ಪ್ರವಾಸಿಗರನ್ನು ವಂಚಿಸುವಂತಹ ಕೆಲಸ ಆಗಿದೆ ಅಂತೇಳಿ. ಮತ್ತು ಏನು ಪಲ್ಲವಿಯವರು ಹೇಳಿರೋ ಪ್ರಕಾರ ಅವರು ಅಲ್ಲಿಗೆ ತಲುಪಿದ ಸಂದರ್ಭದಲ್ಲೇ ಗುಂಡಿನ ಒಂದು ಶಬ್ದ ಕೇಳ್ತಾ ಇದ್ದಂತೆ ಬಹುಶಃ ಯಾವುದೋ ಸೇನಾ ತಾಲೀಮು ಇರಬಹುದೇನೋ ಅಂತೇಳುವಂಥ ಯೋಚನೆಯಲ್ಲಿ ಅಲ್ಲಿ ಸ್ವಲ್ಪ ಮುಂದಕ್ಕೆ ಬರ್ತಾ ಇದ್ದಂತೆಯೇ ಅವರ ಗಂಡರನ್ನು ಕೊಂದಿದ್ದಾರೆ. ಅಂದರೆ ಇದು ಸದ್ಯಕ್ಕೆ ಕಾಶ್ಮೀರದಲ್ಲಿ ನಡೆದಿರ್ತಕ್ಕಂತಹ ಪಹಲ್ಗಾಮ್ನಲ್ಲಿ ನಡೆದಿರ್ತಕ್ಕಂಥ ಈ ಘಟನೆ ನಿಜಕ್ಕೂ ಕೂಡ ಇಡೀ ದೇಶ ಮಾತ್ರ ಅಲ್ಲ, ವಿಶ್ವವೇ ಬೆಚ್ಚಿ ಬಿದ್ದಿದೆ ಪ್ರವಾಸಿಗರ ಮೇಲೆ. ಅದರಲ್ಲಿ ಒಬ್ಬಾತ ಇಸ್ರೇಲ್ನ ಪ್ರಜೆ, ಇನ್ನೋರ್ವ ಇಟಲಿಯ ಪ್ರಜೆ ಅಂತ ಗುರುತಿಸಲಾಗಿದೆ. 2 ವಿದೇಶಿಗರು ಸೇರಿದಂತೆ 26 ಮಂದಿಯನ್ನು ಕೊಂದಿದ್ದಾರೆ. ಇದರಲ್ಲಿ 3 ಕರ್ನಾಟಕದ 3, ಅದರಲ್ಲಿ 2 ಕನ್ನಡಿಗರು ಮತ್ತು ಇನ್ನೋರ್ವ ಆಂಧ್ರ ಮೂಲದವರು, ಬೆಂಗಳೂರಿನ ನಿವಾಸಿ. ಅವರು ಕೂಡ ಇಲ್ಲಿ ಕೊಲೆಯಾಗಿದ್ದಾರೆ, ಹತರಾಗಿದ್ದಾರೆ ಈ ಒಂದು ಉಗ್ರರ ದಾಳಿಯ ಸಂದರ್ಭದಲ್ಲಿ.